ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಫ್ಯಾಟ್ಸ್ ಬಗ್ಗೆ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಎಷ್ಟೊಂದು ಜನಗಳಲ್ಲಿ ಈ ಫ್ಯಾಟ್ಸ್ ಬಗ್ಗೆ ತುಂಬ ತಪ್ಪು ಕಲ್ಪನೆಗಳಿರ್ತವೆ. ಅದಕ್ಕೆಲ್ಲ ನಾನು ಇವತ್ತು ನಿಮಗೆ ಸರಿಯಾದ ಮಾಹಿತಿಯನ್ನು ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಈ ಫ್ಯಾಟ್ಸ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಫ್ಯಾಟ್ಸ್ ಅಂದರೆ ಏನು ಅಂತ. ಈ ಫ್ಯಾಟ್ಸ್ ಕೂಡ ನಮ್ಮ ದೇಹಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಪೋಷಕಾಂಶ. ಹೇಗೆ ಈ ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ ನಮ್ಮ ದೇಹಕ್ಕೆ ಅತಿ ಮುಖ್ಯವಾಗಿ ಬೇಕೋ, ಹಾಗೆ ಕೂಡ ಈ ಫ್ಯಾಟ್ಸ್ ಕೂಡ ನಮ್ಮ ದೇಹಕ್ಕೆ ಅತಿ ಮುಖ್ಯವಾಗಿ ಬೇಕಾದಂತಹ ಒಂದು ಪೋಷಕಾಂಶ. ಈ ಫ್ಯಾಟ್ಸನ್ನು ಸರಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದ ಮತ್ತು ಸರಿಯಾದ ರೀತಿಯಲ್ಲಿ ಸೇವನೆ ಮಾಡೋದ್ರಿಂದ ಇದು ನಮ್ಮ ದೇಹಕ್ಕೆ ಅಫೆಕ್ಟ್ ಮಾಡೋದಿಲ್ಲ. ಕೆಲವೊಂದು ಜನಗಳಲ್ಲಿ ಇರುತ್ತೆ, ನಾವು ಡಯಟ್ ಮಾಡೋರಲ್ಲಿ ಮೇನ್ಲಿ ನಾವು ಫ್ಯಾಟ್ ತಿಂದರೆ ದಪ್ಪ ಆಗೋಗ್ತೀವಿ, ಈ ಫ್ಯಾಟಿಂದ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಲಿವರ್ ಪ್ರಾಬ್ಲಮ್ ಬರುತ್ತೆ ಅಂತ. ಅದೆಲ್ಲ ತಪ್ಪು. ಸರಿಯಾದ ರೀತಿಯಲ್ಲಿ, ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ನೀವು ಚೂಸ್ ಮಾಡ್ಕೊಳ್ಳೋದ್ರಿಂದ ಫ್ಯಾಟ್ಗಳನ್ನು ನಿಮಗೆ ಯಾವುದೇ ರೀತಿಯಂತಹ ಪ್ರಾಬ್ಲಮ್ಸ್ಗಳು ಆಗೋದಿಲ್ಲ. ಈ ಫ್ಯಾಟ್ಸ್ ಕೂಡ ಈ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಥರ ಒಂದು ಮ್ಯಾಕ್ರೋನ್ಯೂಟ್ರಿಯೆಂಟ್. ಇದು 1 ಗ್ರಾಮ್ ನಿಮಗೆ 9 ಕಿಲೋ ಕ್ಯಾಲರಿಯಷ್ಟು ಕ್ಯಾಲರೀಸ್ ಕೊಡುತ್ತೆ. ಹೇಗೆ ಕಾರ್ಬೋಹೈಡ್ರೇಟ್ ಪ್ರೋಟೀನ್ 4 ಕಿಲೋ ಕ್ಯಾಲರೀಸ್ ಕೊಡುತ್ತೋ, ಈ ಫ್ಯಾಟ್ ನಮಗೆ 9 ಕಿಲೋ ಕ್ಯಾಲರೀಸ್ ಕೊಡುತ್ತೆ. ಕ್ಯಾಲರಿ ಡೆನ್ಸ್ ಅಂತಲೇ ಹೇಳ್ಬೋದು. ಈ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ನಮ್ಮ ದೇಹಕ್ಕೆ ತುಂಬ ಬೆನಿಫಿಟ್ಸ್ನ ಕೊಡುತ್ತೆ. ಯಾವ್ಯಾವು ಅಂತ ನೋಡೋದಾದರೆ, ಈ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಈ ಬ್ರೈನ್ ಫಂಕ್ಷನ್ಗೆ ತುಂಬ ಅವಶ್ಯಕವಾಗಿ ಬೇಕಾಗುತ್ತೆ. ಮತ್ತು ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ರಿಚ್ ಇರುವಂತಹ ಫುಡ್ಡು ಈ ಬ್ರೈನ್ ಫಂಕ್ಷನ್, ಈ ಕಾಗ್ನಿಟಿವ್ ಫಂಕ್ಷನ್, ಮೆಮೊರಿಗೆ ತುಂಬ ಸಹಾಯ ಮಾಡುತ್ತೆ. ಮತ್ತು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಹಾರ್ಮೋನ್ಸ್ಗೂ ಕೂಡ ಈ ಫ್ಯಾಟ್ಸ್ ತುಂಬ ಅವಶ್ಯಕವಾಗಿ ಬೇಕಾಗುತ್ತೆ. ಮತ್ತು ಈ ವಿಟಮಿನ್ಸ್ ಆದ ಎ, ಡಿ, ಇ, ಕೆ ಇವನ್ನ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂತಲೇ ಕರೀತಾರೆ. ಇವುಗಳ ಅಬ್ಸಾರ್ಪ್ಷನ್ಗೆ ಈ ಫ್ಯಾಟ್ ಅವಶ್ಯಕವಾಗಿ ಬೇಕಾಗುತ್ತೆ. ನೆಕ್ಸ್ಟ್ ನೋಡೋದಾದರೆ, ಈ ಸ್ಕಿನ್ ಹೆಲ್ತ್ ಮತ್ತು ಹೇರ್ ಹೆಲ್ತ್ಗೂ ಕೂಡ ಈ ಫ್ಯಾಟ್ಸ್ ತುಂಬ ಅವಶ್ಯಕವಾಗಿ ಬೇಕಾಗುತ್ತೆ. ಈ ರೀತಿ ತುಂಬ ಬೆನಿಫಿಟ್ಸ್ನ ನೋಡ್ಬೋದು ನಾವು ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸಲ್ಲಿ. ನಾವು ಯಾವಾಗ ಅವಶ್ಯಕತೆಗಿಂತ ತುಂಬ ಕಡಿಮೆ ಸೇವನೆ ಮಾಡ್ತೀವೋ, ಈ ಫಂಕ್ಷನ್ಗಳು ಸರಿಯಾಗಿ ನಮ್ಮ ದೇಹದಲ್ಲಿ ಆಗೋದಿಲ್ಲ. ಆದ್ದರಿಂದ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ನ ಸರಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ಅಕಾರ್ಡಿಂಗ್ ಟು FAO WHO ಪ್ರಕಾರ 15-30% ಆಫ್ ಕ್ಯಾಲರೀಸ್ ನಮಗೆ ಈ ಫ್ಯಾಟ್ ಮತ್ತು ಆಯಿಲ್ಸಿಂದ ಬರಬೇಕು ಅಂತ ಹೇಳುತ್ತೆ. ಆದ್ದರಿಂದ ಈ 15-30% ಆದರೂ ನಾವು ಕ್ಯಾಲರೀಸ್ನ ಈ ಫ್ಯಾಟಲ್ಲಿ ತಗೊಳ್ಳೋಕ್ಕೆ ಟ್ರೈ ಮಾಡಬೇಕು. ಈವನ್ ನಾವು ಡಯಟ್ ಮಾಡ್ತಾ ಇದ್ರೂ ಕೂಡ ಅಟ್ಲೀಸ್ಟ್ 15-30% ನಮಗೆ ಈ ಫ್ಯಾಟಿಂದ ಬರೋ ರೀತಿ ನಾವು ನೋಡ್ಕೊಳ್ಬೇಕಾಗುತ್ತೆ. ಈ ಫ್ಯಾಟ್ಸ್ಗಳಲ್ಲಿ ಎಗೇನ್ ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಇರುತ್ತೆ. ಈ ಸ್ಯಾಚುರೇಟೆಡ್ ಫ್ಯಾಟ್ ಇದು ನಮ್ಮ ದೇಹಕ್ಕೆ ಅಷ್ಟು ಒಳ್ಳೆಯದಲ್ಲ. ಈ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇದರಲ್ಲಿ ಎಗೇನ್ ಮಾನೋ ಮತ್ತು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಇರುತ್ತೆ. ಇದು ನಮ್ಮ ದೇಹಕ್ಕೆ ಸಹಾಯ ಮಾಡುತ್ತೆ. ಈ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂದರೆ ಎಕ್ಸಾಂಪಲ್ ಈ ಮೀಟ್ ಇರ್ಬೋದು. ತುಂಬ ರೆಡ್ ಮೀಟ್ ಆ ರೀತಿ ಕನ್ಸಂಪ್ಷನ್ ಮಾಡೋದ್ರಿಂದ, ಇವನ್ ಡೈರಿ ಪ್ರಾಡಕ್ಟ್ಸಲ್ಲೂ ಕೂಡ ಬಟರ್, ಗೀನ ಅತ್ಯಧಿಕವಾಗಿ ಜಾಸ್ತಿಯಾಗಿ ಸೇವನೆ ಮಾಡೋದ್ರಿಂದ ಇದು ಎಫೆಕ್ಟ್ ಆಗುತ್ತೆ. ಇವನ್ ಗೀ ಇಟ್ ಈಸ್ ತುಂಬ ಒಳ್ಳೆಯದು, ಆದರೆ ಅದನ್ನು ಎಕ್ಸೆಸ್ ಆಗಿ ಕನ್ಸ್ಯೂಮ್ ಮಾಡೋದ್ರಿಂದ ಅದು ಕೂಡ ನಮ್ಮ ದೇಹಕ್ಕೆ ಒಳ್ಳೆಯದಾಗೋದಿಲ್ಲ. ಎನಿ ಫ್ಯಾಟ್ಸ್, ಇವನ್ ಗುಡ್ ಫ್ಯಾಟ್ಸ್ ಕೂಡ ನೀವು ಲಿಮಿಟಾಗಿ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಸಹಾಯ ಮಾಡುತ್ತೆ. ಮಾಡ್ರೇಷನ್ ಇಸ್ ದ ಕೀ. ಅದು ನಮ್ಮ ದೇಹಕ್ಕೆ ಒಳ್ಳೆಯದು ಅಂತ ನಾವು ಎಕ್ಸೆಸ್ ಕೂಡ ಮಾಡಬಾರ್ದು. ಒಂದು ಮಾಡ್ರೇಟ್ ಅಮೌಂಟಲ್ಲಿ ಇಟ್ಕೊಂಡು ನಾವು ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸನ್ನು ತಗೊಂಡಾಗ ಅದು ನಮ್ಮ ದೇಹಕ್ಕೆ ತುಂಬ ಸಹಾಯ ಮಾಡುತ್ತೆ. ಈ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಬಂದಾಗ ಈ ಪಾಲಿ ಮತ್ತು ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಬರುತ್ತೆ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ರಿಚ್ ಇರುವಂತಹ ಆಹಾರ ಪದಾರ್ಥಗಳು ನಮ್ಮ ದೇಹಕ್ಕೆ ತುಂಬ ಸಹಾಯ ಮಾಡುತ್ತೆ. ಈ ಇನ್ಫ್ಲಾಮೇಷನ್ನ ಕಡಿಮೆ ಮಾಡೋದಕ್ಕಿರ್ಬೋದು ಮತ್ತು ನಮ್ಮ ಬ್ರೈನ್ ಫಂಕ್ಷನ್ನ ಇಂಪ್ರೂವ್ ಮಾಡೋದಕ್ಕೆ ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ತುಂಬ ಸಹಾಯ ಮಾಡುತ್ತೆ. ಮತ್ತು ನಮ್ಮ ಇಮ್ಯುನಿಟಿ ಪವರ್ನ ಇಂಪ್ರೂವ್ ಮಾಡೋದಕ್ಕೂ ಕೂಡ ತುಂಬ ಸಹಾಯ ಮಾಡುತ್ತೆ. ಆದ್ದರಿಂದ ನಾವು ಫ್ಯಾಟ್ ಫುಡ್ಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾದ್ರೆ ಆದಷ್ಟು ನಾವು ಗುಡ್ ಫ್ಯಾಟ್ ಇರುವಂತಹ ಫುಡ್ಗಳನ್ನ ಸೇವನೆ ಮಾಡೋದ್ರಿಂದ, ಅಂದರೆ ನಮ್ಮ ಆಹಾರದಲ್ಲಿ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಲ್ತ್ ಬೆನಿಫಿಟ್ಸ್ನ ನಾವು ಹೆಚ್ಚಿಸ್ಕೊಳ್ಬೋದು.
ಓಕೆ. ಸೊ ಎಕ್ಸಾಂಪಲ್ ಯಾವ್ಯಾವ ಫುಡ್ಡಲ್ಲಿ ಈ ಗುಡ್ ಫ್ಯಾಟ್ಸ್ ಜಾಸ್ತಿ ಇರುತ್ತೆ ಅಂತ ನೋಡೋದಾದರೆ, ಈ ವಾಲ್ನಟ್ಸಲ್ಲಿ, ಓಕೆ, ಫ್ಲ್ಯಾಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್, ಅವೋಕಾಡೋ, ಓಕೆ. ಸೊ ಮೇನ್ಲಿ ನಟ್ಸ್ ಆ್ಯಂಡ್ ಸೀಡ್ಸಲ್ಲಿ ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಓಕೆ. ಸೊ ನಟ್ಸ್, ಸೀಡ್ಸ್ ಇವುಗಳನ್ನ ನಮ್ಮ ದಿನನಿತ್ಯ ಆಹಾರದಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಸೊ ನಮ್ಮ ಬಾಡಿಲಿರುವಂತಹ ಈ ಗುಡ್ ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಓಕೆ. ಸೊ ಈ ಸ್ಯಾಚುರೇಟೆಡ್ ಮತ್ತು ಟ್ರಾನ್ಸ್ ಫ್ಯಾಟ್ಸ್ನ ಆದಷ್ಟು ಕಡಿಮೆ ಮಾಡಬೇಕು. ಯಾವಾಗ ಟ್ರಾನ್ಸ್ ಫ್ಯಾಟ್ಸ್ ಜಾಸ್ತಿ ಇರುವಂತಹ ಆಹಾರ ಪದಾರ್ಥಗಳನ್ನ ನಾವು ಸೇವನೆ ಮಾಡಿದಾಗ ಈ ಬ್ಯಾಡ್ ಕೊಲೆಸ್ಟ್ರಾಲ್, LDL ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸ್ ಇವೆಲ್ಲ ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಹಾರ್ಟ್ ಪ್ರಾಬ್ಲಮ್ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದಷ್ಟು ಈ ಟ್ರಾನ್ಸ್ ಫ್ಯಾಟ್ಸ್ ರಿಚ್ ಇರುವಂತಹ ಆಹಾರ ಪದಾರ್ಥಗಳನ್ನ ನಾವು ಕಡಿಮೆ ಮಾಡಬೇಕಾಗತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಈ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸ್ನ ಆಹಾರಗಳನ್ನ ನಾವು ಸೇವನೆ ಮಾಡಿದಾಗ ಇದು ನಮ್ಮ ದೇಹದಲ್ಲಿರುವಂತಹ ಗುಡ್ ಕೊಲೆಸ್ಟ್ರಾಲ್ನು ಕೂಡ ಕಡಿಮೆ ಮಾಡಿಬಿಡುತ್ತೆ. ಸೊ ಈ ಟ್ರಾನ್ಸ್ ಫ್ಯಾಟ್ ಯಾವ್ಯಾವ ಆಹಾರ ಪದಾರ್ಥಗಳಲ್ಲಿ ಇರುತ್ತೆ ಅಂತ ನೋಡೋದಾದರೆ ಮೇನ್ಲಿ ಪ್ರೊಸೆಸ್ಡ್ ಫುಡ್. ಓಕೆ. ಸೊ ಲೈಕ್ ಎಕ್ಸಾಂಪಲ್ಸ್ ಬಂದಾಗ ಈ ಚಿಪ್ಸ್ ಇರ್ಬೋದು. ಓಕೆ. ಸೊ ಪಿಜ್ಜಾ, ಬರ್ಗರ್ ಮತ್ತು ಬೇಕ್ರಿ ಪ್ರಾಡಕ್ಟ್ಸಿಗೆ ಬಂದಾಗ ಬ್ರೆಡ್, ಬಿಸ್ಕೆಟ್ಸ್, ಕ್ರ್ಯಾಕರ್ಸ್, ಪಬ್ಸ್, ಸೊ ಈ ರೀತಿ ಮತ್ತು ಡೀಪ್ ಫ್ರೈಡ್ ಫುಡ್, ಫ್ರೆಂಚ್ ಫ್ರೈಸ್ ಇರ್ಬೋದು. ಇವುಗಳಲ್ಲೆಲ್ಲ ಈ ಟ್ರಾನ್ಸ್ ಫ್ಯಾಟ್ಸ್ ಜಾಸ್ತಿ ಇರುತ್ತೆ. ಸೊ ಆದಷ್ಟು ನೀವು ಈ ಆಹಾರ ಪದಾರ್ಥಗಳನ್ನ ಕಂಪ್ಲೀಟಾಗಿ ನಿಲ್ಲಿಸಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಓಕೆ. ಸೊ ಇದರಲ್ಲಿ ಟ್ರಾನ್ಸ್ ಫ್ಯಾಟ್ಸ್ ಜಾಸ್ತಿ ಇರೋದ್ರಿಂದ ಇದರಿಂದ ನಮ್ಮ ದೇಹಕ್ಕೆ ಅವಶ್ಯಕತೆ ಅಂತೂ ಏನೂ ಆಗೋದಿಲ್ಲ. ಅದರಿಂದ ನಮ್ಮ ಬಾಡಿಗೆ ಆದಷ್ಟು ಅಫೆಕ್ಟೇ ಆಗುತ್ತೆ ಹೊರತು ಅದರಿಂದ ಏನು ಬೆನಿಫಿಟ್ ಸಿಗೋದಿಲ್ಲ. ಸೊ ಅದರಿಂದ ಈ ಟ್ರಾನ್ಸ್ ಫ್ಯಾಟ್ಸ್ ಯಾವ್ಯಾವ ಆಹಾರದಲ್ಲಿ ಜಾಸ್ತಿ ಇರುತ್ತೋ ಅದನ್ನು ಆದಷ್ಟು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತು ನೀವು ಔಟ್ಸೈಡ್ ಫುಡ್ ತೊಗೊಳೋದಕ್ಕೆ ಹೋದಾಗ, ಯಾವುದಾದ್ರೂ ರೆಸ್ಟೋರೆಂಟ್ಗೆ ಹೋದಾಗ ಆದಷ್ಟು ವಿಚಾರಿಸ್ಬೇಕಾಗತ್ತೆ ಯಾವ ಆಯಿಲ್ ಅವರು ಯೂಸ್ ಮಾಡ್ತಿದ್ದಾರೆ ಆಹಾರ ಪ್ರಿಪ್ರೇಷನ್ ಮಾಡೋದಕ್ಕೆ. ಓಕೆ. ನೀವು ಚೂಸ್ ಮಾಡ್ಕೊಳ್ಬೇಕಾದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಔಟ್ಸೈಡ್ ಹೋದಾಗ ಆಹಾರ ಸೇವನೆ ಮಾಡೋದಕ್ಕೆ ನೀವು ಡೀಪ್ ಫ್ರೈಡ್ ಫುಡ್ಗಳನ್ನ, ಎಣ್ಣೆ ಅಂಶ ಯಾವುದರಲ್ಲಿ ಜಾಸ್ತಿ ಇರುತ್ತೋ ಆ ಆಹಾರಗಳನ್ನ ಆದಷ್ಟು ನೀವು ತಗೊಳ್ಳೋದನ್ನ ಕಡಿಮೆ ಮಾಡಬೇಕಾಗತ್ತೆ. ಸೊ ಈ ರೀತಿ ನೀವು ಟ್ರಾನ್ಸ್ ಫ್ಯಾಟ್ ಕನ್ಸಂಪ್ಷನ್ನ ಕಡಿಮೆ ಮಾಡ್ಕೊಳ್ಬೋದು. ಈ ರೀತಿ ಫುಡ್ಗಳನ್ನ ಅವಾಯ್ಡ್ ಮಾಡೋದ್ರಿಂದ ಮತ್ತು ಔಟ್ಸೈಡ್ ಊಟಕ್ಕೆ ಹೋದಾಗ ನೀವು ಸರಿಯಾದ ರೀತಿಯಲ್ಲಿ ಆಹಾರಗಳನ್ನ ಚೂಸ್ ಮಾಡ್ಕೊಳ್ಳೋದ್ರಿಂದ ನೀವು ಈ ಟ್ರಾನ್ಸ್ ಫ್ಯಾಟ್ ಕನ್ಸಂಪ್ಷನ್ನ ಕಡಿಮೆ ಮಾಡ್ಕೊಳ್ಬೋದು. ಸೊ ಅದ್ರ ಬದಲು ನೀವು ಗುಡ್ ಫ್ಯಾಟ್ಸ್ನ ಕನ್ಸಂಪ್ಷನ್ ಮಾಡೋದ್ರಿಂದ, ಸೊ ಎಕ್ಸಾಂಪಲ್ ಈ ನಟ್ಸ್, ಸೀಡ್ಸ್ಗಳನ್ನ ಸರಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಅತಿ ಮುಖ್ಯ ಬೆನಿಫಿಟ್ಸ್ಗಳು ನಿಮಗೆ ಸಿಗುತ್ತೆ. ಓಕೆ. ಮತ್ತು ಆಯಿಲ್ಸ್ಗಳಿಗೆ ಬಂದಾಗ, ಈ ಕುಕ್ಕಿಂಗ್ ಆಯಿಲ್ಸ್ಗಳಿಗೆ ಬಂದಾಗ ಯಾವ್ಯಾವ ಆಯಿಲ್ ಯೂಸ್ ಮಾಡಬೇಕು ಅಂತ ತುಂಬ ಕನ್ಫ್ಯೂಷನ್ ಇರುತ್ತೆ. ಓಕೆ. ಸೊ ಈ ಆಯಿಲ್ಸ್ಗಳಿಗೆ ಬಂದಾಗ ಆದಷ್ಟು ನೀವು ಕೋಲ್ಡ್ ಪ್ರೆಸ್ಡ್ ಆಯಿಲ್, ಓಕೆ, ಕಾಚಿಗಾನಿ ಅಂತಾರೆ, ಈ ಗಾಣದಲ್ಲಿ ತೆಗಿತಾರಲ್ಲ ಆ ಆಯಿಲ್ಸು ತುಂಬ ನಮ್ಮ ದೇಹಕ್ಕೆ ಬೆನಿಫಿಟ್ಸ್ಗಳನ್ನ ಕೊಡುತ್ತೆ. ಆದಷ್ಟು ಈ ರೀಫೈನ್ಡ್ ಆಯಿಲ್ಗಳನ್ನ ನೀವು ಕಡಿಮೆ ಯೂಸ್ ಮಾಡಿದಷ್ಟು ತುಂಬ ಒಳ್ಳೆಯದು. ಯಾಕಂತ ಅಂದರೆ ಈ ರೀಫೈನ್ಡ್ ಆಯಿಲಲ್ಲಿ ಈ ಪ್ರೊಸೆಸಿಂಗ್ ಸಮಯದಲ್ಲಿ ಏನು ಮಾಡಿರ್ತಾರೆ ಅಂದರೆ ಈ ಕೆಮಿಕಲ್ಸ್ನ ಯೂಸ್ ಮಾಡಿರ್ತಾರೆ, ಲೈಕ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡೋ ಸಂದರ್ಭದಲ್ಲಿ. ಓಕೆ. ಸೊ ಇದರಿಂದ ಏನಾಗಿರುತ್ತೆ, ಈ ಪ್ರೊಸೆಸಿಂಗ್ ಟೈಮಲ್ಲಿ ಎಲ್ಲ ಈ ನ್ಯೂಟ್ರಿಯೆಂಟ್ಸು ಲಾಸ್ ಆಗಿರುತ್ತೆ ಇವಾಗ ಆಯಿಲ್ಗಳಲ್ಲಿ. ಇವಾಗ ಸನ್ಫ್ಲವರ್ ನಮಗೆ ಒಳ್ಳೆಯದು, ಸನ್ಫ್ಲವರ್ ಸೀಡ್ಸ್ ತುಂಬ ಒಳ್ಳೆಯದು, ಅದರಲ್ಲಿ ಗುಡ್ ನ್ಯೂಟ್ರಿಯೆಂಟ್ಸ್ ಇದೆ. ಬಟ್ ಸನ್ಫ್ಲವರ್ ಆಯಿಲ್ ತಗೊಂಡಾಗ ಅದು ರಿಫೈನ್ಡ್ ಆಯಿಲ್ ಆಗಿದ್ರೆ ಸೊ ಅದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಅದರಲ್ಲಿ ಡೆಸ್ಟ್ರಾಯ್ ಆಗಿರುತ್ತೆ. ಓಕೆ. ಸೊ ಇಟ್ ಈಸ್ ನಾಟ್ ಗುಡ್ ಫಾರ್ ಅವರ್ ಹೆಲ್ತ್. ಓಕೆ. ಸೊ ಅದ್ರ ಬದಲು ನೀವು ಸನ್ಫ್ಲವರ್ ಸೀಡ್ಸ್ನ ತೊಗೊಳ್ಳಿ. ಇನ್ಸ್ಟೆಡ್ ಆಫ್ ಟೇಕಿಂಗ್ ಸನ್ಫ್ಲವರ್ ರಿಫೈನ್ಡ್ ಆಯಿಲ್ ತೊಗೊಳೋದಕ್ಕಿಂತ ನೀವು ಸನ್ಫ್ಲವರ್ ಸೀಡ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಬೆನಿಫಿಟ್ಸ್ ಇರುತ್ತೆ. ಎಕ್ಸಾಂಪಲ್ ಸಮ್ ಆಯಿಲ್ಸಲ್ಲಿ ಬರೆದಿರ್ತಾರೆ ಸಮ್ ಫಾರ್ಟಿಫಿಕೇಷನ್ ಆಗಿದೆ, ADEK ಆ ಥರ ಎಲ್ಲ. ಸೊ ಫಾರ್ಟಿಫಿಕೇಷನ್ ಆರ್ಟಿಫಿಷಿಯಲಿ ಆ್ಯಡ್ ಮಾಡೋದಕ್ಕಿಂತ ನೀವು ನ್ಯಾಚುರಲಾಗಿ ನ್ಯಾಚುರಲಿ ಬರೋ ಸೋರ್ಸಸ್ಗಳು ತುಂಬ ನಮ್ಮ ದೇಹಕ್ಕೆ ಸಹಾಯ ಮಾಡುತ್ತೆ. ಸೊ ಆದಷ್ಟು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಟ್ರೆಡಿಷ್ನಲ್ ವೇಲಿ ಯಾವ ರೀತಿ ಯೂಸ್ ಮಾಡ್ತಿದ್ರು, ನಮ್ಮ ಹಿಂದೆ ಎಲ್ಲ ಯಾವ ರೀತಿ ಆಯಿಲ್ಗಳನ್ನ ಗಾಣದಲ್ಲಿ ತೆಗೆದು ಅಡುಗೆಗಳಿಗೆ ಯೂಸ್ ಮಾಡ್ತಿದ್ರು, ಅದು ತುಂಬ ಸಹಾಯ ಮಾಡುತ್ತೆ ನಮ್ಮ ದೇಹಕ್ಕೆ. ಸೊ ಆದಷ್ಟು ರಿಫೈನ್ಡ್ ಆಯಿಲ್ನ ಕಡಿಮೆ ಮಾಡಿ, ಗಾಣದಲ್ಲಿ ಆಯಿಲ್ಗಳು ನೀವು ಸಿಕ್ಕಿದ್ರೆ ಯೂಸ್ ಮಾಡಿ, ತುಂಬ ಒಳ್ಳೆಯದು. ಇವಾಗ ಎಕ್ಸಾಂಪಲ್ ಗ್ರೌಂಡ್ನಟ್ ಆಯಿಲ್ ಗಾಣದಲ್ಲಿ ತೆಗಿತಾರೆ, ಸೊ ದಟ್ ಈಸ್ ವೆರಿ ಗುಡ್. ಓಕೆ. ಕೋಕೋನಟ್ ಆಯಿಲು ಕೂಡ ನೀವು ಯೂಸ್ ಮಾಡ್ಬೋದು, ಬಟ್ ಲಿಮಿಟೆಡ್ ಅಮೌಂಟಲ್ಲಿ. ಎಗೇನ್ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಯೂಸ್ ಮಾಡಬೇಕಾಗುತ್ತೆ ನೀವು ಕೋಕೋನಟ್ ಆಯಿಲ್ ಯೂಸ್ ಮಾಡಿದಾಗ. ಈವನ್ ಗೀ ಕೂಡ ತುಂಬ ಒಳ್ಳೆಯದು, ಬಟ್ ಅದನ್ನು ಕೂಡ ಲಿಮಿಟಾಗಿ ಯೂಸ್ ಮಾಡಬೇಕು, ಎಕ್ಸೆಸ್ ಆಗಬಾರ್ದು. ಓಕೆ. ಸೊ ಆದಷ್ಟು ನೀವು ಗೀ ಮತ್ತು ಕೋಕೋನಟ್ ಆಯಿಲ್ ಸ್ಯಾಚುರೇಟೆಡ್ ಫ್ಯಾಟ್ ಇರೋದ್ರಿಂದ ಸ್ವಲ್ಪ ಲಿಮಿಟಾಗಿ ಯೂಸ್ ಮಾಡಿ. ಸೊ ಅದರ್ ಆಯಿಲಿಗೆ ಬಂದಾಗ ನೀವು ಕೋಲ್ಡ್ ಪ್ರೆಸ್ಡ್ ಆಯಿಲ್ಗೆ ಹೋದಾಗ ಈ ಎಳ್ಳೆಣ್ಣೆ ಮತ್ತು ಗ್ರೌಂಡ್ನಟ್ ಆಯಿಲ್
ಮಸ್ಟರ್ಡ್ ಆಯಿಲ್ ಇವೆಲ್ಲ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಆಗಿದ್ದರೆ ತುಂಬ ಬೆನಿಫಿಟ್ಸ್ನ ಕೊಡುತ್ತೆ. ಎಗೇನ್ ಈ ಗ್ರೌಂಡ್‌ನಟ್ ರಿಫೈನ್ಡ್ ಆಯಿಲ್ ತುಂಬ ಲೈಕ್ ಎಳ್ಳೆಣ್ಣೆ ರಿಫೈನ್ಡ್ ಆಗಿರೋದು, ಕಂಪ್ಲೀಟ್ ರಿಫೈನ್ಡ್ ಆಗಿರೋದು ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರೋದಿಲ್ಲ. ಜಾಸ್ತಿ ಎಲ್ಲ ಡೆಸ್ಟ್ರಾಯ್ ಆಗಿರುತ್ತೆ. ಸೊ ಆದಷ್ಟು ಕೋಲ್ಡ್ ಪ್ರೆಸ್ಡ್ ಆಯಿಲ್‌ನ ನೀವು ಚೂಸ್ ಮಾಡಿದ್ರೆ ತುಂಬ ಬೆನಿಫಿಟ್ಸ್‌ಗಳ್ನ ನೀವು ಕಾಣ್ಬೋದಾಗತ್ತೆ. ಸೊ ಆದಷ್ಟು ನೀವು ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್‌ನ ಯೂಸ್ ಮಾಡಬೇಕಾದ್ರೆ ನೀವು ಪ್ರಮುಖವಾಗಿ ನೆನ್ಪಿಡಬೇಕಾಗಿರೋ ಅಂಶ ಏನಂತ ಅಂದರೆ ಆದಷ್ಟು ಟ್ರೆಡಿಷ್ನಲ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಯೂಸ್ ಮಾಡಿ. ನೀವು ಅಡುಗೆಗೂ ಕೂಡ ಆದಷ್ಟು ಡೀಪ್ ಫ್ರೈನ ಮಾಡೋಕ್ಕೆ ಹೋಗಬೇಡಿ. ಲೈಕ್ ಆಹಾರಗಳನ್ನ ಆದಷ್ಟು ಮೆಥಡ್ಸ್ಗಳಿಗೆ ಬಂದಾಗ ಸ್ಟೀಮಿಂಗ್ ಮೆಥಡ್ ಇರ್ಬೋದು, ಬಾಯ್ಲಿಂಗ್, ರೋಸ್ಟಿಂಗ್ ಈ ರೀತಿ ಮೆಥಡ್ಗಳನ್ನ ಯೂಸ್ ಮಾಡಿ. ಆದಷ್ಟು ಡೀಪ್ ಫ್ರೈ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಫುಡ್ನು. ಓಕೆ. ಸೊ ಮತ್ತು ಆಯಿಲನ್ನು ಕಂಪ್ಲೀಟಾಗೂ ನಿಲ್ಲಿಸಕ್ಕೆ ಹೋಗಬೇಡಿ. ಓಕೆ. ಸೊ ನಮಗೆ ಮಾಡ್ರೇಷನ್ ಅಮೌಂಟಲ್ಲಿ ಬೇಕು. ಅಟ್ಲೀಸ್ಟ್ 15-30% ಕ್ಯಾಲರಿ ನಮಗೆ ಫ್ಯಾಟಿಂದ ಬರಬೇಕು. ಸೊ ಆದ್ದರಿಂದ ಯೂಸ್ ಮಾಡಿ, ಮಾಡ್ರೇಷನಲ್ಲಿ ಯೂಸ್ ಮಾಡಿ. ಡೀಪ್ ಫ್ರೈಡ್ ಫುಡ್ಗಳನ್ನ ಅವಾಯ್ಡ್ ಮಾಡಿ. ಮತ್ತು ಔಟ್ಸೈಡ್ ಫುಡ್, ರಿಫೈನ್ಡ್ ಪ್ರೊಸೆಸ್ಡ್ ಫುಡ್ನ ಆದಷ್ಟು ಕಡಿಮೆ ಯೂಸ್ ಮಾಡಿ. ಓಕೆ. ಸೊ ಈ ರಿಸ್ಟ್ರಿಕ್ಷನ್ನ ನೀವು ಫಾಲೋ ಮಾಡೋದ್ರಿಂದ, ಸರಿಯಾದ ರೀತಿಯಲ್ಲಿ ನೀವು ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ನ ಚೂಸ್ ಮಾಡೋದ್ರಿಂದ, ಗುಡ್ ಫ್ಯಾಟ್ ಜಾಸ್ತಿ ಇರುವಂತಹ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದ್ರಿಂದ ನಿಮ್ಮ ಬಾಡಿಲಿರುವಂತಹ ಗುಡ್ ಕೊಲೆಸ್ಟ್ರಾಲು ಇಂಪ್ರೂವ್ ಆಗುತ್ತೆ. ಓಕೆ. ಮತ್ತು ಬೇರೆ ಹೆಲ್ತ್ ಬೆನಿಫಿಟ್ಸ್ಗಳನ್ನ ನೀವು ಕಾಣ್ಬೋದಾಗುತ್ತೆ. ಸೊ ನಾನು ಇಲ್ಲಿವರೆಗೂ ತಿಳಿಸ್ಕೊಟ್ಟಿರುವಂತಹ ವಿಷಯ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ತಪ್ಪದೆ ನಾನು ಏನು ಹೇಳಿದ್ದೀನೋ ಅದನ್ನು ಫಾಲೋ ಮಾಡಿ ನಿಮ್ಮ ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.